ಹಾಯ್ ವೀವರ್ಸ್, ಬ್ಯಾಂಗ್ಳೂರ್ ಟು ಗೋವಾ ಜರ್ನಿ ವಿಡಿಯೋದಲ್ಲಿ ಡೇ 3 ನಾವು ಹೋಗಿದ್ದು ಶ್ರೀ ರಾಮನಾಥ ಶಾಂತಿರಿ ಕಾಮಾಕ್ಷಿ ದೇವಸ್ಥಾನ ಗೋವಾದಲ್ಲಿ ಪೋಂಡಾ ಅನ್ನೋ ಒಂದು ಪ್ಲೇಸ್ ಇದೆ. ಅಲ್ಲಿ ನಮ್ಮ ಕುಲದೇವರ ದೇವಸ್ಥಾನ ಇರೋದು, ಅಂದರೆ ನಮ್ಮ ತಾಯಿ ಮನೆಯ ದೇವರಿದು. ಸೊ ನಾನು ಇಲ್ಲಿ ಹೂವು ಮಡ್ಲಕ್ಕಿ ಎಲ್ಲ ತಗೊಂಡು ಹೊರಟೆ. ಇದು ನಮ್ಮ ಆಫೀಸ್ ರೂಮ್ ಆಗಿರುತ್ತೆ ದೇವಸ್ಥಾನದ್ದು. ಇದು ವಸ್ತ್ರ ಭಂಡಾರ. ನಾವೇನು ಸೀರೆ ಅಂದರೆ ಮಡ್ಲಕ್ಕಿ ವಸ್ತುಗಳನ್ನ ತೊಗೊಂಡು ಹೋಗಿರ್ತೀವಿ, ಅದನ್ನು ದೇವ್ರಿಗೆ ಒಪ್ಪಿಸ್ಬಿಟ್ಟು ಇಲ್ಲಿ ನಾವು ಕೊಡಬೇಕಾಗತ್ತೆ. ಇದು ಎಂಟ್ರೆನ್ಸ್ ನೋಡಿ, ಇದೆ ರಾಮನಾಥ ದೇವರು. ಸೊ ನಮ್ಮ ಒಂದು ಕುಲದೇವರಾದ ರಾಮನಾಥ ದೇವರ ದರ್ಶನ ಮಾಡ್ಕೊಂಡ್ವಿ ನಾವು. ಇಲ್ಲಿ ಪಾಪು ಆಟ ಆಡ್ತಾ ಇದ್ಲು. ಇಲ್ಲಿ ಒಂದು ಕ್ರಮ ಇದೆ, ಅಂದರೆ ಗಂಡಸರು ಒಂದು ಲೈನಲ್ಲಿ ಕುತ್ಕೊಳ್ತಾರೆ, ಹೆಂಗಸರು ಒಂದು ಲೈನಲ್ಲಿ ಕುತ್ಕೊಳ್ತಾರೆ. ನೀಟಾಗಿ ಎಲ್ಲರಿಗೂ ದರ್ಶನ ಆಗುತ್ತೆ. ಸೊ ಏನು ಗಲಿಬಿಲಿ ಇರೋದಿಲ್ಲ. ಸೊ ಎಲ್ಲರಿಗೂ ನೀಟಾಗಿ ದರ್ಶನ ಆಗೋ ಥರ ನೀಟಾಗಿ ಲೈನಲ್ಲಿ ಕೂರಿಸಿರ್ತಾರೆ. ಸೊ ನೋಡ್ತಿದ್ದೀರಲ್ಲ, ಸೂರ್ಯನ ಕಿರಣಗಳು ಹೇಗೆ ದೇವರಾಗೆ ಆರತಿ ಆಗಬೇಕಾದ್ರೆ ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ. ಅಲ್ಲಿ ಕನ್ನಡಿಯಿಂದ ರಿಫ್ಲೆಕ್ಟ್ ಆಗ್ತಾ ಇದೆ ಅದು. ಸೊ ತುಂಬ ಚೆನ್ನಾಗಿರುತ್ತೆ. ನಾವು ಆರತಿ ಸಮಯಕ್ಕೆ ಕರೆಕ್ಟಾಗಿ ತಲುಪಿದ್ವಿ. ತುಂಬ ಖುಷಿ ಆಯಿತು ನನಗೆ. ರಾಮನಾಥ ದೇವಸ್ಥಾನ ಆದಮೇಲೆ, ಅಂದರೆ ಅದ್ರ ಪಕ್ಕದಲ್ಲೇ ಇದೆ ಇದು ಶಾಂತೇರಿ ದೇವಿ ಅಂತ, ಅಲ್ಲಿ ಗಣಪತಿ ಕೂಡ ಇದೆ. ಸೊ ಇದಾದಮೇಲೆ ಕಾಮಾಕ್ಷಿ. ಸೊ ಈ 3 ದೇವರಿಗೂ ಕೂಡ ಆರತಿ ಮಾಡ್ತಾರೆ. ಸೊ ಆರತಿ ಸಮಯದಲ್ಲಿ ನಾವು ರೀಚ್ ಆಗಿರೋದ್ರಿಂದ ಸೊ 3 ದೇವರ ಆರತಿ ನಮಗೆ ಸಿಕ್ತು, ಮಂಗಳಾರತಿ ದರ್ಶನ. ಸೊ ತುಂಬ ಖುಷಿ ಆಯಿತು. ಅಲ್ಲಿ ಭಟ್ರು ಏನಿದ್ದಾರೆ ಎಲ್ಲರಿಗೂ ಆರತಿ ಕೊಟ್ಟರು. ಸೊ ಆರತಿ ತಗೊಂಡು ನಾವು ನೆಕ್ಸ್ಟು ಹೊರಗಡೆ ಬಂದ್ವಿ. ನಿಮಗೆ ನಮ್ಮ ದೇವಸ್ಥಾನದ ಸಂಪೂರ್ಣ ಅಂದರೆ ಸುತ್ತಲೂ ಹೇಗಿದೆ ನಮ್ಮ ದೇವಸ್ಥಾನ ಅಂತ ತೋರಿಸ್ತೀನಿ ನೋಡಿ. ತುಂಬ ಚೆನ್ನಾಗಿದೆ, ನೀಟ್ ಆ್ಯಂಡ್ ಕ್ಲೀನಾಗಿ ಹೈಜೀನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಅಲ್ಲಿ ಪಕ್ಕದಲ್ಲಿ ಬೇತಾಳ ಹಾಗೂ ಕಾಳಭೈರವೇಶ್ವರ ದೇವರ ಗುಡಿ ಕೂಡ ಇದೆ ಅಲ್ಲಿ. ಸೊ ಅದನ್ನು ಕೂಡ ನಾವು ದರ್ಶನ ಮಾಡಿಕೊಂಡು ದೇವರಿಗೆ ಬೇಡ್ಕೊಂಡು ನಾವು ಹೊರಗಡೆ ಹಾಗೆ ಬಂದ್ವಿ. ಸೊ ನೋಡಿ, ನಮ್ಮ ದೇವಸ್ಥಾನ ತುಂಬ ದೊಡ್ಡದಾಗಿ ತುಂಬ ವಿಶಾಲವಾಗಿದೆ. ಸೊ ಅಲ್ಲಿ ಹೋದರೆ ನಮಗೆ ಮನಸ್ಸಿಗೇನೋ ನೆಮ್ಮದಿ, ಖುಷಿ, ಸಂತೋಷ. ನಿಜ ಹೇಳ್ತೀನಿ, ನನಗಂತೂ ತುಂಬ ಇಷ್ಟ ಈ ಪ್ಲೇಸು. ದಾತ್ರಿನ ಕರ್ಕೊಂಡು ಬಂದಿರೋದು ಇನ್ನೂ ಖುಷಿ. ನಾನು ಪ್ರೆಗ್ನೆಂಟಲ್ಲಿರುವಾಗ ನಾನು ಬೇಡ್ಕೊಂಡಿದ್ದೆ ದೇವರಲ್ಲಿ, ನಾರ್ಮಲ್ ಡೆಲಿವರಿ ಆದರೆ ನಾನು ಬಂದು ಮಡ್ಲಕ್ಕಿ ಒಪ್ಪಿಸ್ತೀನಿ, ಮಗಳನ್ನ ಕರ್ಕೊಂಡು ಬರ್ತೀನಿ, ಪಾಪುನ ಕರ್ಕೊಂಡು ಬರ್ತೀನಿ ಅಂತ ಅಂದ್ಕೊಂಡಿದ್ದೆ. ಹಾಗೆ ಕರ್ಕೊಂಡು ಬಂದೆ. ಸೊ ಮಡ್ಲಕ್ಕಿನೂ ಒಪ್ಪಿಸ್ದೆ. ನಾನು ಹರಕೆ ಮಾಡ್ಕೊಂಡಿದ್ದು ತೀರಿಸಿದ್ದೀನಿ ಅನ್ನೋ ಖುಷಿ ನನಗೆ. ಅಲ್ಲಿ ಪ್ರಸಾದ ನಾವು ಸ್ವೀಕರಿಸಿದ್ವಿ. ಅದು ಪುನಾರ್ಪುಳಿ ಜ್ಯೂಸು ನಾನು ಕುಡಿತಾ ಇರೋದು, ಬ್ರಿಂಡಾ ಅಂತ ಹೇಳ್ತಾರೆ, ತುಂಬ ಚೆನ್ನಾಗಿರುತ್ತೆ. ಸೊ ಆ ಜ್ಯೂಸು ಸಖತ್ ಸಾಲಿಡ್ ಆಗಿತ್ತು. ಹಾಗೆ ಅಲ್ಲಿ ಹಾಲ್ ಕೂಡ ಇದೆ. ಮದುವೆ, ಉಪನಯನ ಈ ಥರ ಕಾರ್ಯಕ್ರಮಗಳು ಅಲ್ಲಾಗುತ್ತೆ. ನಾನು ಮದುವೆ ಹೊಸದರಲ್ಲಿ ಬಂದಿದ್ದೆ, ಈಗ ಪಾಪನ ಕರ್ಕೊಂಡು ಬಂದಿದ್ದೀನಿ. ತುಂಬ ಖುಷಿ ಇದೆ ನನಗೆ. ಇದಾಗಿತ್ತು ನಮ್ಮ ಗೋವಾ ದೇವಸ್ಥಾನದ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ.